ಹಿರಿಯ ಪ್ರಾಥಮಿಕ ಶಾಲೆ ಕಡಬೂರು, ತಾಲೂಕು ಚಿತ್ತಾಪುರ, ಜಿಲ್ಲಾ ಕಲಬುರಗಿ, ಕಲ್ಕಟ್ಟ ಕ್ಲಸ್ಟರ್. ಸೊ ಇವತ್ತಿನ ದಿನ 7ನೇ ತರಗತಿಯ ಯಾವುದು ಪಾಠದ ಹೆಸರು? ಭೌತ ಮತ್ತು ರಾಸಾಯನಿಕ ಬದಲಾವಣೆಯಲ್ಲಿ ಬರುವಂತಹ ಒಂದು ಪ್ರಯೋಗವನ್ನ ಇವತ್ತು ದಿನಾಂಕ 23/8/2025 ಇಲ್ಲಿ ನಾವು ಭೌತ ಮತ್ತು ರಾಸಾಯನಿಕ ಬದಲಾವಣೆ. ಭೌತ ಬದಲಾವಣೆ ಅಂದರೆ ನೀವೆಲ್ಲರೂ ನೋಡಿದ್ರಿ, ಆಕಾರ, ಗಾತ್ರ, ಬಣ್ಣ ಮತ್ತು ಸ್ಥಿತಿ ಇವುಗಳ ಬದಲಾವಣೆ ಅಂತ ಭೌತ ಬದಲಾವಣೆ ಅಂತ ಕರಿತೀವಿ. ಈಗ ಭೌತ ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗುವುದಿಲ್ಲ, ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ನಾವು ಬಣ್ಣದಲ್ಲಿ ಬದಲಾವಣೆಯನ್ನು ನೋಡ್ತೀವಿ. ಹೌದಾ? ಫಾರ್ ಎಕ್ಸಾಂಪಲ್, ಒಂದು ಕಾಗದವನ್ನು ಸುಡೋದು, ಅಲ್ಲಿ ದಹನ ಕ್ರಿಯೆ ನಡೀತಾ ಇದೆ, ಅದು ಆಮ್ಲಜನಕವನ್ನು ಬಳಸ್ಕೊಂಡು ಉರಿತಾ ಇದೆ, ಇದು ಒಂದು ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೀವಿ. ನಾವು ತಿಂದಂತ ಆಹಾರ ಜೀರ್ಣ ಆಗ್ತದೆ, ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ, ಇದು ಒಂದು ರಾಸಾಯನಿಕ ಬದಲಾವಣೆ. ಇಲ್ಲಿ ಒಂದು ಹೊಸ ವಸ್ತು ಉತ್ಪತ್ತಿ ಆಗುತ್ತೆ. ಸೊ ಇದರಲ್ಲಿ ಬರುವಂತಹ ಒಂದು ಪ್ರಯೋಗವನ್ನ ಈಗ ನಾವು ಮಾಡ್ತಾ ಇದ್ದೀವಿ. ಆಲ್ರೆಡಿ ಈ ಪ್ರಯೋಗಕ್ಕೆ ಏನಪ್ಪಾ ಅಂತಂದ್ರೆ ನಾವು ಕೆಮಿಕಲ್ಸ್ಗಳನ್ನ ಏನೇನು ಬಳಸ್ತಾ ಇದ್ದೀವಿ ಅಂತಂದ್ರೆ, ಒಂದೆರಡು ಬೀಕರ್ಸ್ಗಳನ್ನ ತಗೊಂಡಿದ್ದೀವಿ. ಇಲ್ಲೊಂದು ಬೀಕರ್ ಇದೆ, ಮತ್ತೆ ಇನ್ನೊಂದು ಇಲ್ಲಿ 2 ತಗೊಂಡಿದ್ದೀವಿ. ಇವು ಎಂತ ಗಾಜುಗಳು? ಪಾರದರ್ಶಕ ಗಾಜುಗಳು. ಪಾರದರ್ಶಕ ಅಂತಂದ್ರೆ ಬೆಳಕದ ಮೂಲಕ ಏನಾಗುತ್ತೆ? ಈಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಇದು ಒಂದು ದ್ರಾವಣ ತಗೊಂಡು ಏನು ಮಾಡೋದು? ತಾಮ್ರದ ಸಲ್ಫೇಟ್. ಇದರ ಅಣುಸೂತ್ರ CuSO4. ಏನಮ್ಮ ಅಣುಸೂತ್ರ? CuSO4, ಕಾಪರ್ ಸಲ್ಫೇಟ್ ಅಂತ ಕರಿತೀವಿ. ಅದ್ರ ಜೊತೆಗೆ ಏನ್ ಮಾಡಿದೀವಪ್ಪ ಅಂತಂದ್ರೆ, ಒಂದು ಕಬ್ಬಿಣದ ಮೊಳೆಯನ್ನ ತಗೊಂಡಿದೀವಿ. ಆ ಕಬ್ಬಿಣದ ಮೊಳೆ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಫಸ್ಟ್ ಮೊದಲಿಗೆ ಈ ಒಂದು ಬೀಕರ್ನಲ್ಲಿ ಇಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ, ಈ ಒಂದು ತಾಮ್ರದ ಸಲ್ಫೇಟ್ ದ್ರಾವಣನ ಹಾಕೊಂಡಿದೀನಿ. ಇದು ಯಾವ ಬಣ್ಣ? ಯಾವ ಬಣ್ಣ ಇದೆ? ನೀಲಿ ಬಣ್ಣ ಇದೆನಾ? ಈ ನೀಲಿ ಇದೆ. ನೀಲಿ ಬಣ್ಣಕ್ಕೆ ಏನ್ ಮಾಡಿದೀನಿ ಅಂತಂತಂದ್ರೆ, ಒಂದು ಲೋಹ, ಹೌದಾ, ಕಬ್ಬಣ ಆಗಿರ್ಬೋದು ಅಥವಾ ಒಂದು ರೇಸರ್ ಬ್ಲೇಡ್ ಆಗಿರ್ಬೋದು ಅಥವಾ ಯಾವ್ದಾದ್ರು ತಂತಿ ಇರ್ತಂದ್ರೆ ಅದನ್ನ ಈ ಒಂದು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಹಾಕಿದಾಗ, ತಾಮ್ರ ಎಂದರೆ Cu, ಈ Cu ನಲ್ಲಿ ಏನನ್ನ CuSO4 ನಲ್ಲಿ ಏನಾಗ್ತಾ ಇದೀನಿ ಅಂತಂದ್ರೆ Fe ಕಬ್ಬಣವನ್ನ ಹಾಕ್ತಾ ಇದೀನಿ. ಯಾವಾಗ ಕಬ್ಬಿಣದ ಮೊಳೆಯನ್ನ ಹಾಕ್ತೀನೋ, ಹಾಕಿ ಮತ್ತದ್ರ ಜೊತೆಗೆ ಒಂದು 2 ಹನಿಗೆ ಏನಾಗ್ತಾ ಇದೀನಿ, ಒಳಗಡೆ ಸಲ್ಫ್ಯೂರಿಕ್ ಆಮ್ಲ H2SO4 ಅಂತ ಹಾಕ್ತೀವಿ. ಹಾಕಿ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಸುಮಾರು ಒಂದು ಸ್ವಲ್ಪ ಹೊತ್ತೇನಪ್ಪ ಅಂತಂದ್ರೆ ಇಡ್ತೀವಿ. ಇಟ್ಟ ಮೇಲೆ ಏನಾಗುತ್ತಪ್ಪ ಅಂತಂದ್ರೆ, ಈ ಒಂದು ನೀಲಿ ಬಣ್ಣ ಇದೆ, ಈ ನೀಲಿ ಬಣ್ಣದಲ್ಲಿ ನಾನು ಏನ್ ಮಾಡಿದಪ್ಪ ಅಂತಂದ್ರೆ, ಒಂದು ಅರ್ಧ ಭಾಗ ನೀರು ತಗೊಂಡು ಅದ್ರಾಗ ಸ್ವಲ್ಪ 1 ಚಮಚ ತಾಮ್ರದ ಸಲ್ಫೇಟ್ ದ್ರಾವಣವನ್ನ ಹಾಕೊಂಡು ಮತ್ತೇನ್ ಹಾಕಿದ್ನಿ, ಒಳಗಡೆ ಏನ್ ಹಾಕಿದೀನಿ? ಕಬ್ಬಣದ ಮೊಳೆಯನ್ನ ಹಾಕಿದೀನಿ. ಆ ಮೊಳೆಯನ್ನ ಹಾಕಿದಾಗ ಈ ನೀಲಿ ಬಣ್ಣ ಇದ್ದದ್ದು ಏನಾಗಿದೆ? ಯಾವ ಬಣ್ಣ ತಿರುಗಿದೆ? ತಿರುಗಿದೆ. ಸೊ ತಾವೆಲ್ಲ ಈ ನಮ್ಮ ಪಠ್ಯ ಪುಸ್ತಕದಲ್ಲಿ ನೋಡ್ಬೋದಾ? ನೀಲಿ ಬಣ್ಣ ಇತ್ತು, ಏನಾಗಿದೆ? ನೋಡ್ಬೋದು, ನೀಲಿ ಬಣ್ಣ ಇದೆ, ಇಲ್ಲಿ ಏನಾಗಿದೆ? ಹಸಿರು ಬಣ್ಣಕ್ಕೆ ತಿರುಗಿದೆ. ಇದು ಏನು ಹೇಳುತ್ತದೆ ಅಂತಂತಂದ್ರೆ, ಮುಂದಿನ ಉನ್ನತ ತರಗತಿಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, 10ನೇ ತರಗತಿಯಲ್ಲಿ ರಾಸಾಯನಿಕ ಸಮೀಕರಣಗಳು ಅಂತ ಬರ್ತದೆ. ಯಾವ ರೀತಿ ರಸಾಯನಗಳು ವರ್ತಿಸ್ತವೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಪ್ರಯೋಗ ಮಾಡಿದ್ವಲ್ಲ, ಇಲ್ಲಿ ಗಮನಿಸಿದ್ರೆ ಎಲ್ಲರೂ ಕೂಡ CuSO4 ಅಂದ್ರೆ ಏನಮ್ಮ? ತಾಮ್ರದ ಸಲ್ಫೇಟ್, ಕಾಪರ್ ಸಲ್ಫೇಟ್. ಇದರಲ್ಲಿ ಏನ್ ಹಾಕಿದೀವಿ? ಕಬ್ಬಿಣದ ಮೊಳೆ ಆಗಿರ್ಬೋದು, ಬ್ಲೇಡ್ ಆಗಿರ್ಬೋದು, ತಂತಿ ಆಗಿರ್ಬೋದು ಹಾಕಿದೀವಿ. ಹಾಕಿದಾಗ ಇಲ್ಲಿ ರಿಯಾಕ್ಷನ್ ಏನಾಗುತ್ತೆ ಗೊತ್ತಾ? ಇದು Fe ಅನ್ನೋದು SO4 ಜೊತೆ ಅನ್ಕೊಂಡು ಸೇರ್ಕೊಂಡ್ಬಿಡ್ತದೆ. ಸೇರ್ಕೊಂಡು FeSO4 ಎಂಬ ಉತ್ಪನ್ನ ಸಿಕ್ತು. FeSO4 ಅಂದ್ರೆ ಕಬ್ಬಿಣದ ಸಲ್ಫೇಟ್. ತಾಮ್ರದ ಸಲ್ಫೇಟ್ ಇದು ಏನಾಯ್ತು? ಅಂದ್ರೆ ಈ ಸಲ್ಫೇಟ್ ಏನ್ ಮಾಡ್ತಪ್ಪ ಅಂದ್ರೆ ಕಬ್ಬಿಣ ಜೊತೆ ಸೇರ್ಕೊಂಡ್ಬಿಡ್ತು. ನೆಕ್ಸ್ಟ್ ಇದು SO4 ಸೇರ್ಕೊಂಡ್ರೆ ಇಲ್ಲಿ ಉಳಿತಾನೆ ಕೇವಲ Cu ಅಂದ್ರೇನು? ತಾಮ್ರ. Cu ಅಂದ್ರೇನು? ಆ ತಾಮ್ರ ನಮಗೇನಪ್ಪ ಅಂದ್ರೆ ಸಿಕ್ತು. ಕ್ಲಿಯರ್ ಮಕ್ಕಳೇ? ಈ ರೀತಿ ಏನಪ್ಪಾ ಅಂತಂದ್ರೆ, ಈ ಒಂದು ಕಬ್ಬಿಣದೊಂದಿಗೆ ವರ್ತನೆಯಿಂದ ಕಾಪರ್ ಸಲ್ಫೇಟ್ ದ್ರಾವಣ ಬಣ್ಣದಲ್ಲಿ ಏನಾಗಿದೆ? ಮಾಡಿದೆ. ಇದನ್ನ ನೋಡೋಣ. ಓಕೆ, ಇಲ್ಲಿ ನೋಡ್ಬೋದು ಯಾವ ತರ ಇತ್ತು, ಯಾವ ತರ ಇದೆ ಕಾಣ್ತದೆ ಎಲ್ಲರಿಗೂ ಕೂಡ. ಎಸ್, ಈ ತರ ಏನಪ್ಪಾ ಅಂತಂದ್ರೆ ನಾವು ಗಮನಿಸಬಹುದು. ಇದ್ರ ಮೇಲೆ ಏನಾಗ್ಯದಪ್ಪ ಅಂತಂದ್ರೆ ಕಬ್ಬಿಣದ ಸಲ್ಫೇಟ್ ಆಗಿದೆ. ಕಬ್ಬಿಣದ ಸಲ್ಫೇಟ್ ಮೊದಲೇನಿತ್ತು? ಲಿಕ್ವಿಡ್ ತಾಮ್ರದ ಸಲ್ಫೇಟ್. ತಾಮ್ರದ ಸಲ್ಫೇಟ್ ಏನಾಯ್ತು? ಕಬ್ಬಿಣದ ಸಲ್ಫೇಟ್. ತಿಳಿತಾ ಮಕ್ಕಳೇ? ಓಕೆ, ಥ್ಯಾಂಕ್ ಯು ವೆರಿ ಮಚ್.
ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಟ್ಟದೆ ಇರಬೇಕೆಂದು ಕೆಟ್ಟದೆ ಇರಬೇಕೆಂದೆಂದು.